ಇನ್ನ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಭಾರಿ ಡ್ರಗ್ಸ್ ಬೇಟೆಯನ್ನ ಆಡಿದ್ದಾರೆ ಅಧಿಕಾರಿಗಳು. ಮಹಾರಾಷ್ಟ್ರ ಎಎನ್ಟಿಎಫ್ ಬಳಿಕ ಎನ್ಸಿಬಿ ಆಪರೇಷನ್ ನಡೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಭಾರಿ ಡ್ರಗ್ಸ್ ಬೇಟೆ. ಮಹಾರಾಷ್ಟ್ರ ಎಎನ್ಟಿಎಫ್ ಬಳಿಕ ಎನ್ಸಿಬಿ ಆಪರೇಷನ್ ನಡೆದಿದೆ. ಖಾತ್ ಕಳ್ಳ ಸಾಗಾಣೆ ಜಾಲವನ್ನ ಎನ್ಸಿಬಿ ಅಧಿಕಾರಿಗಳು ಭೇದಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಅಂತಾರಾಷ್ಟ್ರೀಯ ಖಾತ್ ಕಳ್ಳ ಸಾಗಾಣೆ ಜಾಲವನ್ನ ಸೆರೆ ಹಿಡಿಯಲಾಗಿದೆ. ಖಾತ್ ಎಲೆಗಳ ಕಳ್ಳ ಸಾಗಾಣೆಯನ್ನ ಎನ್ಸಿಬಿ ಅಧಿಕಾರಿಗಳು ಭೇದಿಸಿದ್ದಾರೆ. ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ 160 ಕೆಜಿ ಖಾತ್ ಎಲೆಗಳನ್ನ ಸೀಸ್ ಮಾಡಿದ್ದಾರೆ. ಆಫ್ರಿಕಾದಿಂದ ಈ ಭರ್ಜರಿ ಮಾಲ್ ಬರ್ತಾ ಇತ್ತು ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. 2025ರಲ್ಲಿ ಡ್ರಗ್ಸ್ ಆಪರೇಷನ್ ಅನ್ನ ನಡೆಸಲಾಗಿತ್ತು. ಈ ಹೈಡ್ರೋಫೋನಿಕ್ ಗಾಂಜಾ 244 ಕೆಜಿ, ಅದರ ಜೊತೆಗೆ 63 ಕೆಜಿ ಗಾಂಜಾ, 2 ಕೆಜಿ ಕೊಕೇನು, ಆಮೇಲೆ ಮೆಥಾಂಫೆಟಮೈನ್ ಅಂತ ಏನು ಕರಿತೀವಿ ಅದು 10.5 ಕೆಜಿ, ಇನ್ನು ಸೈಲೋಸಿಬಿನ್ 6 ಕೆಜಿ, ಖಾತ್ ಎಲೆಗಳು 162.5 ಕೆಜಿ, LSD 808 ಬಾಟಲ್ಗಳು, MDMA 53 ಯೂನಿಟ್ಗಳು, ಒಟ್ಟು 270 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳನ್ನ ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಮತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಭರ್ಜರಿ ಡ್ರಗ್ಸ್ ಭೇಟಿಯನ್ನ ಎನ್ಸಿಬಿ ಅಧಿಕಾರಿಗಳು ಈ ಬಾರಿ ನಡೆಸಿರುವಂತದ್ದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಪ್ರಭು, ಈಗಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಬೆಂಗಳೂರು ನಗರಕ್ಕೆ ಬಂದು ಏನು ಮಹಾರಾಷ್ಟ್ರದ ಏನು ಎನ್ಸಿಬಿ ಏನಿತ್ತು ಅದು ಕೂಡ ಒಂದು ಕಾರ್ಯಾಚರಣೆ ಮಾಡಿತ್ತು. ಈಗ ಮತ್ತೆ ಕೂಡ ಎನ್ಸಿಬಿ ಕಾರ್ಯಾಚರಣೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಖಾತ್ ಎಲೆ ಅಂತ ಹೇಳಿ ಅಂದ್ರೆ ನಶೆ ಬರ್ಸುವಂತಹ ಎಲೆಗಳೇನಿರುತ್ತೆ ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅದು ಕೂಡ ಬರೋಬ್ಬರಿ 8 ಕೋಟಿ ಮೌಲ್ಯದ 160 ಕೆಜಿ ಖಾತ್ ಎಲೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಇದು ಒಂದ್ ರೀತಿಯ ಗಾಂಜಾ ಎಲೆ ರೀತಿಯಲ್ಲೇ ಕೂಡ ಇರುತ್ತೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಎನ್ಸಿಬಿ ಅಧಿಕಾರಿಗಳು ಕೂಡ ಈಗಾಗಲೇ ಹಂಚ್ಕೊಂಡಿರುವಂತದ್ದು. ಬಹುತೇಕವಾಗಿ ಬೇರೆ ಬೇರೆ ದೇಶಗಳಿಂದ ಕೂಡ ಬೆಂಗಳೂರಿಗೆ ತರಿಸ್ತಾ ಇದ್ರು, ಇಲ್ಲಿಂದ ಎಲ್ಲಾ ಕಡೆನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅನ್ನೋ ಒಂದು ಕೂಡ ಈಗಾಗಲೇ ಎನ್ಸಿಬಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಾರ್ಕೋಟಿಕ್ಸ್ ವಿಂಗ್ ಅಧಿಕಾರಿಗಳು ಬಂದು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೆಸಿ 8 ಕೋಟಿ ಮೌಲ್ಯದ ಈಗ ಖಾತ್ ಎಲೆ ಅಂತಾನು ಕೂಡ ಕರೀತಾರೆ. ಅಂದ್ರೆ ಇದು ಅಷ್ಟಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಸಿಗೋದಿಲ್ಲ. ಸೊ ಈಗ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯ ಮತ್ತೆ ಬೇರೆ ಬೇರೆ ದೇಶಗಳಿಂದ ಕೂಡ ಎಕ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಆ ನಂತರ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇಲ್ಲಿಗೆ ಬಂದು ಏನೋ ಅಲ್ಲಿ ರೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ಎಲ್ಲಿ ರೈಡ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಲೋಕಲ್ ಪೊಲೀಸರು ಕೂಡ ಈಗಾಗಲೇ ಸರ್ಚ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಕೂಡ ರೈಡ್ ಆದಂತ ಸಂದರ್ಭದಲ್ಲಿ 3 ಜನ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆಗಿದ್ರು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ, ಎಲ್ಲಾಗಿದೆ ಹೇಗಾಗಿದೆ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇಲ್ಲಿನ ಲೋಕಲ್ ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಇದ್ದಾರೆ. ಸೊ ಹೀಗಾಗಿ ಎಲ್ಲೆಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಸದ್ಯ ಪಡ್ಕೊಳ್ತಿದ್ದಾರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.